ಸನ್ಮಾನ್ಯ ದೇವೇಗೌಡರು ಕಟ್ಟಿದಂಥ ಜನತಾದಳ 25 ವರ್ಷಗಳನ್ನು ಕಂಡಿದೆ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಜನತಾದಳ ಕಚೇರಿಯಲ್ಲಿ ನಡೆದಂಥ ಬೃಹತ್ ಸಮಾವೇಶದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಹಾಗೂ ರಮೇಶ್ ಗೌಡರು ಬೆಂಗಳೂರು ನಗರಾಧ್ಯಕ್ಷರು ಸೇರಿದಂತೆ ರಾಜ್ಯಾದ್ಯಂತ ಅನೇಕ ಗಣ್ಯರು ಈ JDS ಪಕ್ಷವನ್ನು ಕಟ್ಟಿದಂಥ ಎಲ್ಲ ಮುಖಂಡರು ಒಂದೆಡೆ ಸೇರಿ ಸಮಾವೇಶ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ಸಭೆ ಅಂತ ಬರೆಸಲಿಕ್ಕೆ ನನಗೆ ಇಷ್ಟಪಡ್ತೇನೆ. ದೇವೇಗೌಡರು ಈ ರಾಜ್ಯದ ಮಣ್ಣಿನ ಮಗನಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹುಟ್ಟಿ ಮುಖ್ಯಮಂತ್ರಿಯಾಗಿ ತಮ್ಮ ದೇಶದ ಉನ್ನತ ಹುದ್ದೆಯಾದಂಥ ಪ್ರಧಾನಿ ಪಟ್ಟವನ್ನು ಅಲಂಕರಿಸಿ ನಂತರ ಕನಸಿನ ಕೂಸಾದಂಥ ಜನತಾದಳವನ್ನು ಜನತಾ ಪರಿವಾರನ ಉಳಿಸಲೇಬೇಕು, ಜನರ ಒಂದು ಸಂಕಷ್ಟಕ್ಕಾಗಿ ಜನರ ಒಂದು ಏಳಿಗೆಗಾಗಿ ಪ್ರಾದೇಶಿಕ ಪಕ್ಷ ಅಂತ ಮಾಡಿದಂಥ ಕನಸು 25 ವರ್ಷ ಕಂಡಿದೆ. ಈ ಸಂದರ್ಭದಲ್ಲಿ ಕೆಲವಾರು ತುಣುಕುಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ. ನಾನು ಡೆಲ್ಲಿಗೆ ಹೋಗೋ ಸಂದರ್ಭದಲ್ಲಿ ಅವ್ರ ಮನಸ್ಸಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾವನೆ ಇತ್ತು. ಅವ್ರಿಗೆ ಒಂದು ಅಭಿಪ್ರಾಯ ಏನಂದರೆ, ಇನ್ನೂ ಜಾಲಪ್ಪ ಅವ್ರಿಗೆಲ್ಲ ಇದ್ದಿದ್ದು ನಿಜ. ಅದಕ್ಕೆ ಕಾರಣ ಏನಂದರೆ, ಶರದ್ ಯಾದವ್ ಇಲ್ಲಿ ಬಂದಿದ್ದರು. ಬೊಮ್ಮಾಯಿ, ನಾನು, ಶರದ್ ಯಾದವ್ ಮುಖ್ಯಮಂತ್ರಿಗಳ ಚೇಂಬರ್ಸಲ್ಲಿ. ಶರದ್ ಯಾದವ್ ಪ್ಲೀಡೆಡ್ ಫಾರ್ ಸಿದ್ದರಾಮಯ್ಯ, ಯಾವುದೂ ಮುಚ್ಕೊಳ್ಳೋದಿಲ್ಲ. ಬೊಮ್ಮಾಯಿ ಹಠ ಹಿಡಿದ್ಬಿಟ್ಟಾರೆ. ಏನಾರ ಉಂಟೇನಪ್ಪ, 36 ಜನ ಲಿಂಗಾಯತ ಇದ್ದಾರೆ, ಓಟಿಗೆ ನನ್ನ ತಾಯಿ ಬರಲಿಲ್ಲ ಸರ್. ಆ ಸಂದರ್ಭದಲ್ಲಿ ಇನ್ನು ಡೆಪ್ಟಿ CM ಇದ್ದಾರೆ, ತೆಗಿಯೋದು ಹೇಗೆ? ನಾನು ಸಿದ್ದರಾಮಯ್ಯನ ತಬ್ಕೊಂಡು ತೊಗೊಂಡೋದೆ ಡೆಪ್ಟಿ CM. ಆಗಪ್ಪ ಮುಂದೆ ನೀನು ಬೆಳಿವೆ ಅಂತ ಹೇಳಿ ತಬ್ಕೊಂಡು ತೊಗೊಂಡೋದೆ. ಅಲ್ಲಿ ಡೆಲ್ಲಿಲಿ ಏನು ಘಟನೆ ಆಯ್ತು ಹೇಳಿದ್ದೀನಿ, ಮತ್ತೆ ಹೇಳೋದು ಬೇಡ. ಇವರಿಬ್ಬರು ಡೆಲ್ಲಿಗೆ ಕರ್ಕೊಂಡೋದೆ ಕ್ಯಾಬಿನೆಟ್ ಮಾಡೋ ವಿಷಯ ಚರ್ಚೆ ಬಗ್ಗೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ JH ಬಿಡಲ್ಲಿ ತುಂಬ ಅಸಭ್ಯವಾಗಿ ನಡ್ಕೊಂಡ್ರು ಸರ್. ಆದರೆ ಸಿದ್ದರಾಮಯ್ಯ ತಾಳ್ಮೆ ತಗೊಂಡ ಮನುಷ್ಯ. ಎರಡನೇ ಸಂದರ್ಭ ಏನು, ನಾವು 58 ಜನ ಗೆದ್ದಿದ್ವನ್ನ ಕೃಷ್ಣ ಅವರು 64. ಕೃಷ್ಣ ಅವರು ಅಳಿಯ ಈ ಸಂಜೆ ವೆಂಕಟೇಶ್ ನಮ್ಮ ಮನೆಗೆ. ಈ ರಾಜ್ಯದಲ್ಲಿ ಜನ ಬೇಸತ್ತೋಗಿದ್ದಾರೆ, ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ. ನನಗೆಲ್ಲೋ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ, ಸುಮಾರು 7.5 ಲಕ್ಷ ಕೋಟಿ ಸಾಲವನ್ನು ಈ ಸರ್ಕಾರದಲ್ಲಿ ನಾವೇನು ಮಾಡಿದ್ದೇವೆ. ಈ 7.5 ಕೋಟಿ ಸಾಲದಲ್ಲಿ ರಾಜ್ಯದಲ್ಲಿ ದಾಖಲೆಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸಾಲದ ಬಾಬ್ತು ಸುಮಾರು 5.5 ಲಕ್ಷ ಕೋಟಿ ಈಗಿನ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಈ ನಾಡಿನ ಜನತೆಯ ಮೇಲೆ ಹೊರಿಸಿರ್ತಕ್ಕಂಥ ಭಾರ. ಅವ್ರು ಹೇಳ್ತಾರೆ, ಹಿಂದೆ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದೇವೆ, ಈಗ 5 ಗ್ಯಾರಂಟಿ ಕೊಟ್ಟಿದ್ದೇವೆ, ಜನ ನೆಮ್ಮದಿಯಿಂದ ಇದ್ದಾರೆ, ಇದನ್ನು ಹೇಳ್ತಾರೆ. ಬಹುಶಃ ನಿನ್ನೆ ನನ್ನ ಮಾಧ್ಯಮದ ಸ್ನೇಹಿತರು ಗದಗ ಜಿಲ್ಲೆನಲ್ಲೋ ಎಲ್ಲೋ ಒಂದು ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದೇ ಕುಟುಂಬದ 4 ಜನರ ಆತ್ಮಹತ್ಯೆಯ ಬಗ್ಗೆ ಟಿವಿನಲ್ಲಿ ಬರ್ತಾ ಇದ್ದಿದ್ದು ನೀವೆಲ್ಲ ಗಮನಿಸಿರ್ಬೋದು. ಅಲ್ಲಿಗೆ ಸಿದ್ದರಾಮಯ್ಯನವರ 5 ಗ್ಯಾರಂಟಿಯ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಜನರ ಬದುಕನ್ನು ಇವತ್ತು ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಅನ್ನೋದು ಆ ಟಿವಿಗಳಲ್ಲಿ ತೋರಿಸ್ತಾರೆ. ಆ ಕುಟುಂಬದ ಒಬ್ಬ ಹೆಣ್ಣು ಮಗಳು ಇವತ್ತೇನು ಸಂಪೂರ್ಣವಾಗಿ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕಳ್ಕೊಂಡು ಒಂದು ಸಣ್ಣ ಹೆಣ್ಣು ಮಗುವಿನ ಜೊತೆಯಲ್ಲಿ ಆ ವಿಧವೆ ತಾಯಿ ಕೂತಿರ್ತಕ್ಕಂಥ ದೃಶ್ಯವನ್ನು ಇವತ್ತು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೆ. ಇದು ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಕಾರ್ಯಕ್ರಮದ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಇವತ್ತು ನಾನು ಜ್ಞಾಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸುಶೀಲ್ ಭಾಯಿ ಏನು ಮಾಡ್ತೀವಿ ನೋಡು.
ಮುಖಂಡರಿಗೆ ನಿನ್ನೆ ಅವರ ಆರೋಗ್ಯಕ್ಕೆ ಸಂಸ್ಕರಣೆ ಮಾಡಲಿಕ್ಕೆ ಹೋಗಬೇಕು ಅಂತ ಕೇಳಿ ಹೀಗೆ ನಾನೆಲ್ಲರ ಹೆಸರನ್ನ ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ. ನಿಂತ್ಕೊಂಡು ಮಾತಾಡೋದು ತುಂಬ ಕಷ್ಟ ಇದೆ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ರಾತ್ರಿ ಕಾರ್ಯಕ್ರಮ ಮುಗಿಯುವವರೆಗೆ ಇರ್ತೇನೆ. ಮತ್ತೆ ನಾಳೆ ಬೆಳಿಗ್ಗೆ ಕುಮಾರಸ್ವಾಮಿ ಹೇಳಿದ್ದಾರೆ ಬೆಳಿಗ್ಗೆ 11 ಗಂಟೆಗೆ ನೀವು ಬನ್ನಿ, 2 ಗಂಟೆವರೆಗೂ ಕಾರ್ಯಕ್ರಮವನ್ನು ಮಾಡಿ ಮುಗಿಸೋಣ ಅಂತೇಳಿ ಹೇಳಿದ್ದಾರೆ. ಅದರಿಂದ ನಾನು ಅಲ್ಲಿ ಸಭೆಯಲ್ಲಿ ಬಾಕಿ ಎಲ್ಲ ವಿಷಯಗಳನ್ನು ಮಾತನಾಡ್ತೇನೆ. 1999ರಲ್ಲಿ ಏನು ಪಕ್ಷ ಹೊರದು ಹೋಯಿತು, ಜಾತ್ಯಾತೀತ, ಅವತ್ತು ಅಧ್ಯಕ್ಷ ಆಗಲಿಕ್ಕೆ ಯಾರು ತಯಾರಿದ್ದಿಲ್ಲ. ಆ ಸಂದರ್ಭದಲ್ಲಿ ದೆಹಲಿ ಒಳಗೆ ನಮ್ಮ ಅನೇಕ ಜನ ಮುಖಂಡರು ಸೇರಿ ಮಧುಗಂಡ ದೇವರಿಲ್ಲ, ಪ್ರಮಣಗಂಡ ದೇವರು ಇವತ್ತಿಲ್ಲ, ಹೀಗೆ ಅನೇಕ ಜನ ಮುಖಂಡರು ಸೇರಿ ದೆಹಲಿಯ ನಮ್ಮ ಮನೆಯೊಳಗೆ ಚರ್ಚೆ ಆಯಿತು. ಅವತ್ತು ಯಾರೂ ಹೇಳ್ತಿಲ್ಲ. ಆ ಸಂದರ್ಭದಲ್ಲಿ ನನಗೆ ಕೊನೆಗೆ ನೀವೇ ಹೊರಬೇಕು ಅಂತ ಹೇಳಿ ಅವತ್ತು ತಲೆಗೆ ಕಟ್ಟಿದ್ರು. ಅದರಿಂದ ಮುಂದೆ ಏನು ನಡ್ಕೊಂಡು ಬಂದಿದೆ ನನ್ನ ಕಾರ್ಯಕಾರಿ ಸಮಿತಿನಲ್ಲಿ ಎಲ್ಲ ವಿಶ್ಲೇಷಣೆ ಮಾಡ್ತೀನಿ. ಈಗ 25 ವರ್ಷ ನಾವು ನಡೆದು ಬಂದ ದಾರಿ ಏನು ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಪುನಃ ಮಾಡಬೇಕಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ಯುವ ನಾಯಕ ಬೆಳೀತಾ ಇದ್ದಾರೆ. ವಿಷಯ ತಿಳ್ಕೊಳ್ಬೇಕಾಗುತ್ತೆ. ಹೇಗೆ ನಾವು ಈ ಪಕ್ಷದ ಯಾವ ನೋವನ್ನು ಅನುಭವಿಸ್ಕೊಂಡು ಯಾವ ವಿಷಯ ನಾವು ಇವತ್ತು ನಮ್ಮ ಪಕ್ಷದ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಹಿಂದೆ ಈಗ ನಡೆದಂತ ಅಸೆಂಬ್ಲಿ ಚುನಾವಣೆ 19 ಜನ ಗೆದ್ದಿರಬಹುದು, ಆದರೆ 20% ಮತಗಳನ್ನು ಗಳಿಸಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಗೆ ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ ಸುಮಾರು 1 ವರ್ಷ ಇಡೀ ರಾಜ್ಯಾದ್ಯಂತ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಸಭೆ. ಜನರ ಒಂದು ಬೆಂಬಲ ಅಷ್ಟೊಂದು ಬಹಳ ಉತ್ಸಾಹದಲ್ಲಿ ಜನ ಅವತ್ತು ಬೆಂಬಲ ತೋರಿಸಿ. ಆದರೆ ಕೊನೆ ಚುನಾವಣೆಗೆ 1 ದಿನ 2 ದಿನ ಮುಂಚೆ ಅದರಿಂದ ಈ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ರಾಜ್ಯದಲ್ಲಿ ನಾನು ಏನೇನು ಮಾಡಿದ್ದೇನೆ ಎಂದೇ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡ್ತಕ್ಕಂಥ ಒಂದು ಶಕ್ತಿಯನ್ನ ಆ ಪರಮೇಶ್ವರ ಕೊಟ್ಟಿದ್ದಾನೆ. ಆ ಕೆಲಸವನ್ನು ಮಾಡುವ ಕಾರಣ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಈ ಪಕ್ಷ ಮತ್ತೊಮ್ಮೆ ಈ ಜಾತ್ಯತೀತ ಜನತಾದಳ ಈ ರಾಜ್ಯದಲ್ಲಿ ಮತ್ತೊಮ್ಮೆ ತಲೆ ಎತ್ತಿ ನಿಲ್ಲಬೇಕು. ನಾವು ನಿಜ, ಇದರಲ್ಲಿ ಏನು ಮುಚ್ಚುಮರೆಯೇನಿಲ್ಲ. ಕುಮಾರಸ್ವಾಮಿಯವರನ್ನ ಏನು ಅವರು ಸುಮಾರು 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ ಅನೇಕ ಜನಪರ ಕಾರ್ಯಕ್ರಮವನ್ನು ತೆಗೆದುಕೊಂಡ್ರು.
ಆ 14-15 ತಿಂಗಳಲ್ಲಿ ದುರಂತ ಏನಂದ್ರೆ ಅವರು ಸರ್ಕಾರ ತೆಗೆದಿದ್ದು ಇವತ್ತು ಯಾರು ಮಹಾನುಭಾವ ಮುಖ್ಯಮಂತ್ರಿ ಆಗಿದ್ದಾರೋ ಅವರೇ ಸರ್ಕಾರ ತೆಗೆದಿದ್ದು 15 ತಿಂಗಳಲ್ಲಿ ಕಳಿಸಿ ಏನೇನು ಮಾಡಿದ್ರೆಲ್ಲ ಗೊತ್ತಿದೆ ನನಗೆ. ಇವತ್ತೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದರೆ ಸತ್ಯಕ್ಕೆ ಬೆಲೆ ಇದೆ. ಸತ್ಯನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಯಾರು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ. ಒಂದು ದೈವದ ಆಟ ಇರುತ್ತೆ. ಮತ್ತು ಈ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಎಷ್ಟು ಶ್ರಮ ಆಯಿತು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಈ ಕಟ್ಟಡದ ಹೆಸರು ನಾವು ಜಯಪ್ರಕಾಶ್ ನಾರಾಯಣ ಅವರು ಇನ್ನು 2ನೇ ಸ್ವಾತಂತ್ರ್ಯಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿದರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮನ್ನೆಲ್ಲ ಒಳಗೆ ಹಾಕಿದಾಗ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ಮಹಾನುಭಾವ ಮೊರಾರ್ಜಿ ದೇಸಾಯಿ ಅವರು, ಚಂದ್ರಶೇಖರ್ ಅವರು ಹೋಗುತ್ತು. ಎಲ್ಲರೂ ಅನೇಕ ಜನ, ಇವನ ಹೆಗ್ಡೆ ಅವರಿದ್ರು, ನಾನಿದ್ದೆ, ಸಿಂಧ್ಯಾ ಇದ್ರು, ನಾನು ಹೇಳ್ತಾ ಹೋಗ್ಬೋದು, ನಾಗಪಾಳ್ವ ಅವರಿದ್ರು, ಚಂದ್ರಶೇಖರ್ ಇದ್ರು ಕರ್ನಾಟಕದಲ್ಲಿ. ಹೀಗೆ ಅನೇಕ ಜನ ಅವತ್ತು ನಾವು ಜೈಲಿಗೆ. ಅದರಿಂದ ಆ ಹಳೆಯ ವಿಷಯಗಳನ್ನೆಲ್ಲ ನನಗೆ ಪ್ರಸ್ತಾಪ ಮಾಡಲಿಕ್ಕೆ ದಯಮಾಡಿ ಅನ್ಯತಾ ಭಾವನೆ ಮಾಡಬೇಡಿ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳಾಗಿದ್ರು ಇವತ್ತು ಈ ಪಕ್ಷದ ನಾಯಕತ್ವ ಏಕೆಂದ್ರೆ 2 ಸಾರಿ ಮುಖ್ಯಮಂತ್ರಿ ಆಗಿ ಅವರು ಪಡ್ಕೊಂಡಿರ್ತಕ್ಕಂಥ ಅನುಭವ ಅವ್ರಿಗೆ ಈ ರಾಜ್ಯದ ಮೂಲೆ ಮೂಲೆ ಗೊತ್ತಿದೆ, ಜನಗಳ ಸಮಸ್ಯೆ ಗೊತ್ತಿದೆ. ಅದರಿಂದ ಅವರ ನಾಯಕತ್ವದಲ್ಲೇ ಮತ್ತೊಮ್ಮೆ ಜಾತ್ಯತೀತ ಜನತಾದಳ ಈ ರಾಷ್ಟ್ರದಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅನ್ನೋದು ನನ್ನ ಆಕಾಂಕ್ಷೆ, ಅಭಿಲಾಷೆ.